ಈ ಸ್ಟೋರ್ ರೂಮ್ನ ಈಗ ನಾವು ಕಿಚನ್ನಾಗಿ ಕನ್ವರ್ಟ್ ಮಾಡಬೇಕು. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಸ್ಟೋರ್ ರೂಮನ್ನು ಹೆಸ್ರಿಗೆ ತಕ್ಕ ಹಾಗೆ ಎಲ್ಲ ಐಟಮು ಇದೆ ಈ ರೂಮಲ್ಲಿ. ಸೊ ಎಲ್ಲ ಖಾಲಿ ಮಾಡಿ ಕ್ಲೀನ್ ಮಾಡುವ. ಈ ಹುಣ್ಸೆಹಣ್ಣು ಆ್ಯಕ್ಚುಲಿ ಇದ್ರೊಳಗಡೆಗೆ ನನ್ನ ಮಗ ಅಕ್ಕಿ ಸುರಿದಿಟ್ಟಿದ್ದಾನೆ, ಹಾಗಾಗಿ ಶೋ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಈ ಚೀಲದಲ್ಲಿ ಯೂಸ್ ಆಗದೆ ಇರೋ ಪಾತ್ರೆಗಳಿಟ್ಟಿದ್ದೆವು, ಆದರೆ ಕಟ್ಟಿಟ್ಟಿರಲಿಲ್ಲ. ಸೊ ಅಗೇನ್ ವಾಶ್ ಮಾಡಲೇಬೇಕಾಯ್ತು. ಈ ಬಾಕ್ಸಲ್ಲಿ ಅಂಥದ್ದೇನು ಇರಲಿಲ್ಲ, ಖಾಲಿ ಕವರ್ಗಳಿತ್ತಷ್ಟೇ, ವೇಸ್ಟ್ ಕವರ್ಸ್. ಆ್ಯಂಡ್ ಇದು ಚಪಾತಿ ಒತ್ತೋದು, ಇದನ್ನು ಆ್ಯಕ್ಚುಲಿ ಯೂಸ್ ಮಾಡಲ್ಲ. ಏನಾದ್ರು ಒಬ್ಬಿಟ್ಟು ಏನಾದರೂ ಮಾಡೋದಿದ್ರೆ ಯೂಸ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಕೆಳಗಡೆ ನೋಡಿ ಹಿಂಗೆ ಗೆದ್ಲು ಕಟ್ಬಿಟ್ಟಿದೆ ಅಂತ. ಸೊ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಇದರೊಳಗೆಲ್ಲ ಗುಡಿಸ್ಕೊಂಡೆ. ಆ್ಯಕ್ಚುಲಿ ಹೊಗೆ ಹೋಗ್ಲಿಕ್ಕೆ ಅಂತ ಪೈಪ್ ಇಡ್ತಾರಲ್ಲ ಒಲೆ ಮಾಡಿದಾಗ, ಪೈಪ್ ಇಟ್ಟಿದ್ದಾರೆ. ಸೊ ಅಲ್ಲಿಂದ ಈ ಮಸಿ ಬೀಳ್ತಾನೆ ಇರೋದು. ಕ್ಲೋಸ್ ಮಾಡಿದ್ದಾರೆ ಮೇಲಿಂದ, ಬಟ್ ಕ್ಲೀನ್ ಮಾಡಿ ಕ್ಲೋಸ್ ಮಾಡಿಸಿಲ್ಲ. ಸೊ ಹಂಗಾಗಿ ಅದು ಬೀಳ್ತಾನೆ ಇರುತ್ತೆ. ಇನ್ನು ಎಲ್ಲ ಧೂಳು ಹೊಡ್ಕೊಂಡು ಮಾಡ್ತಾ ಇರೋ ಗ್ಯಾಪಲ್ಲಿ ನನ್ನ ಮಗ ಧೂಳು ಬರಬೇಡ ಬರಬೇಡ ಅಂದ್ರೆ ನಾನು ಎಲ್ಲಿ ಇರ್ತೀನಿ ಅಲ್ಲೇ ಬರಬೇಕು ಅವನಿಗೆ. ಸೊ ನನಗಿಂತ ಜಾಸ್ತಿ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗಡೆ ಅವ್ರ ಕೆಲಸನ. ಈಗ ನೋಡಿ ಹೆಂಗೆ ಸಿತಾನೆ ಮರನ ಅಂತ. ಸಿಟ್ಟು ಬರಬೇಡ ಅಂತ ಹೇಳಿದ್ರೆ ಸಿಟ್ಟ. ಮದ್ದಿನ ಮಗ. ದೆನ್ ಮೇಲೆ ಇಟ್ಟಿದ್ದ ಐಟಮ್ಸ್ ಎಲ್ಲ ಹುಳ ಆಗ್ಬಿಟ್ಟಿತ್ತು. ನೋಡಿ ಅಲ್ಲಿ ಹೇಗಿದೆ ಅಂತ ಪಿತಿ ಪಿತಿ ಆಗ್ತಾಯಿದೆ, ಒಂಥರ ಫೀಲ್ ಆಗುತ್ತೆ. ಮೇಲಿಂದ ಪೂರ್ತಿ ತೆಗೆದ್ಬೇಡ, ಮತ್ತೆ ಮತ್ತೆ ಉದುರೋದು ಬೇಡ ಅಂತ ಫುಲ್ ಒಂದು ಕೋಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಎಷ್ಟಿತ್ತು ಅದರೊಳಗೆ ಅಂತ. ಗಾಡ್. ಕಿಟಕಿ ಕ್ಲೋಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಮ್ಮ ಯಜಮಾನ್ರು ಆಚೆಯಿಂದ ಒಂದು ಆಣಿ ಹೊಡೆದು ಕ್ಲೋಸ್ ಮಾಡಿಬಿಟ್ರು. ಫೈನಲಿ ಹೆಂಗಿದೆ ನಮ್ಮ ಸ್ಟೋರ್ ರೂಮ್.